ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನಸು ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆ್ಯಸ್ ಯೂಶ್ವಲ್ ನಿಮ್ಮೆಲ್ಲರ ಮುಂದೆ ಮತ್ತೆ ಒಂದು ಹೊಸ ವೀಡಿಯೋದ ಮೂಲಕ ನಾನು ವಾಪಸ್ ಬಂದಿದ್ದೀನಿ. ಇನ್ನೊಬ್ಬರಿಗೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಬೋದಾ ಅನ್ನೋ ಪ್ರಶ್ನೆನ ತುಂಬ ಜನ ನನಗೆ ಕೇಳ್ತಾ ಇರ್ತೀರ. ಅದಕ್ಕೆ ಇವತ್ತು ನಾನು ಆಲ್ರೆಡಿ ಅವರಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ, ಬಟ್ ಇದೇ ಡೌಟ್ಸ್ ತುಂಬ ಜನಕ್ಕಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕ ಈ ವಿಡಿಯೋನ ನೋಡಿ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಯಾರ್ಯಾರಿಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಕೋಚಿಂಗ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ಕೋಚಿಂಗ್ ಡೀಟೇಲ್ಸ್. ಹೋಗಿ ಒಂದ್ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಹಾಗೆ ನಂದು ಇನ್ನೊಂದು ಸಬ್ಲಿಮಲ್ ಚಾನಲ್ ಇದೆ, ಗ್ಲೋ ಅಪ್ ಸಬ್ಲಿಮಲ್ಸ್ ಅಂತ. ಇಂಟ್ರೆಸ್ಟ್ ಇದ್ದರೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಲಿಮಲ್ ಚಾನಲಿಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಹಾಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಆ ಪ್ರಶ್ನೆಗಳನ್ನ ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬೋದು. ಸೊ ನನಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ಆಲ್ರೆಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಸೊ ನೀವು ಹೋಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಈಗ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಜನ ನನಗೆ ಕೇಳ್ತಿರ್ತೀರ, ನಾವು ಬೇರೆಯವ್ರಿಗೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಸಪೋಸ್ ಈಗ ಸಿಚುಯೇಷನ್ ಈ ಥರ ಇರುತ್ತೆ, ನಿಮ್ಮ ಫ್ರೆಂಡು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮಗೆ ಗೊತ್ತಿರೋರು, ಓಕೆ, ಅವರಿಗೇನೋ ಒಂದು ಪ್ರಾಬ್ಲಮ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ಮು, ದುಡ್ಡಿನ ಪ್ರಾಬ್ಲಮ್ಮು, ಇನ್ನೇನೋ ಪ್ರಾಬ್ಲಮ್ ಇರುತ್ತೆ. ಆದರೆ ಅವರಿಗೆ ನೀವು ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳಿದ್ರೆ ಯಾವುದೋ ಕಾರಣಕ್ಕೆ ಅವ್ರು ಒಪ್ಪಲ್ಲ, ಅಥವಾ ಮ್ಯಾನಿಫೆಸ್ಟೇಷನ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅಥವಾ ಏನೋ ಅವರಿಗೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗ್ತಾ ಇರಲ್ಲ. ಸೊ ನೀವು ಅವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡಬೇಕಂತ ಡಿಸೈಡ್ ಮಾಡಿರ್ತೀರ. ನೀವು ಅವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ ತುಂಬ ಜನ ನನಗೆ, ಈಗ ನಾವು ಮತ್ತೊಬ್ರಿಗೆ ಮ್ಯಾನಿಫೆಸ್ಟ್ ಮಾಡ್ಬೋದಾ, ಐ ಮೀನ್ ಈಗ ಅವ್ರು ಮಾಡೋಕ್ಕಾಗಲ್ಲ ಬಟ್ ಅವ್ರ ಬದಲು ನಾವು ಮಾಡ್ಬೋದಾ ಮ್ಯಾನಿಫೆಸ್ಟೇಷನ್ನ ಅಂತ ತುಂಬ ಜನ ಕೇಳ್ತಿರ್ತೀರ. ಸೊ ಮೈ ಆನ್ಸರ್ ಇಸ್ ಎಸ್. ಖಂಡಿತವಾಗ್ಲೂ ನೀವು ಇನ್ನೊಬ್ರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಈಗ ಯಾರಿಗೋ ಮನೇಲಿ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅವರಿಗೆ ನೀವು ಅಫರ್ಮ್ ಮಾಡಿ ನಿಮ್ಮ ಹೆಲ್ತ್ ಸರಿ ಹೋಗುತ್ತೆ ಅಂತ ನೀವು ಹೇಳೋದಕ್ಕಾಗಲ್ಲ. ಮೇ ಬಿ ಅವ್ರು ನಂಬಲ್ಲ, ಮೇ ಬಿ ಅವ್ರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ, ಅಥವಾ ಅವ್ರು ಮಾಡಲ್ಲ ಅದನ್ನು. ಈಗ ನೀವೇ ಅವರಿಗೋಸ್ಕರ ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡಬೇಕಿದೆ. ಈಗ ಅವ್ರ ಆರೋಗ್ಯನ ನೀವು ಸರಿ ಮಾಡಬೇಕಿದೆ. ಏನು ಮಾಡಬೇಕು? ನೀವು ಅಫರ್ಮ್ ಮಾಡಬೇಕು. ಏನಂತ? ಈ ಪರ್ಸನ್, ಅದು ಯಾವ ಪರ್ಸನ್, ಆ ಸ್ಪೆಸಿಫಿಕ್ ಪರ್ಸನ್, ಅವ್ರ ನೇಮ್ XYZ, ಓಕೆ, ಯಾವುದಾದ್ರೂ, ಅಥವಾ ಸ್ಪೆಸಿಫಿಕ್ ಪರ್ಸನ್ ಯಾರು ಇರ್ತಾರಲ್ಲ, ಯಾರಿಗೆ ಆ ಪ್ರಾಬ್ಲಮ್ ಆಗಿರುತ್ತಲ್ಲ, ಆ ಕಾಯಿಲೆ ಬಂದಿರುತ್ತಲ್ಲ, ಅಥವಾ ಯಾರು ಆ ಒಂದು ತೊಂದರೆಲಿ ಸಿಕ್ಕಾಕೊಂಡಿರ್ತಾರಲ್ಲ, ದುಡ್ಡು ಲಾಸ್ ಆಗಿರುತ್ತೆ, ಅಥವಾ ಲೈಫ್ ಏನೋ ನೆಟ್ಟಿಗಿರಲ್ಲ, ಅವರು ಖುಷಿಯಾಗಿರಬೇಕು ಅನ್ನೋದು ನಿಮ್ಗೆ ಆಸೆ ಆಗಿರುತ್ತೆ. ಅದಕ್ಕೆ ಅವರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ವಾಟ್ ಎವರ್, ಟೇಕ್ ಇಟ್ ಆ್ಯಸ್ ಲೈಕ್ XYZ ಅಂತ ಅಂದ್ಕೋಣ. ಓಕೆ, ಯಾರೋ XYZ ಪರ್ಸನ್ ಇದ್ದಾರೆ, ಅವರಿಗೆ ನಾವು ಮ್ಯಾನಿಫೆಸ್ಟ್ ಮಾಡಬೇಕು. ಅವ್ರ ಹೆಲ್ತ್ನ, ಈಗ ಎಕ್ಸಾಂಪಲ್ ಹೆಲ್ತ್ನ ತೊಗೊಳ್ಳಿ, ಅವ್ರ ಹೆಲ್ತ್ ಸರಿಗಿಲ್ಲ, ಅವರಿಗೋಸ್ಕರ ನಾನು ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಆ XYZ ಪರ್ಸನ್ಗೋಸ್ಕರ ನಾನು ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ. ಆಗ ನಾನು ಏನು ಮಾಡಬೇಕು? ಆ ಸ್ಪೆಸಿಫಿಕ್ ಆ XYZ ಪರ್ಸನ್ ಏನಿದಾರಲ್ಲ, ಅವರು ತುಂಬ ಆರೋಗ್ಯವಾಗಿದ್ದಾರೆ, ಅವರಿಗೆ ಯಾವುದೇ ರೀತಿ ಕಾಯಿಲೆ ಇಲ್ಲ, ಅವರು ಸಂಪೂರ್ಣವಾಗಿ ಏನೇ ಕಾಯಿಲೆ ಇದ್ದರೂ ಅದೆಲ್ಲದರಿಂದಲೂ ಗುಣಮುಖವಾಗಿದ್ದಾರೆ. ಈ ಥರ ನೀವು ಅಫರ್ಮೇಷನ್ಸ್ನ ಹೇಳ್ಕೊಂಡು ಖಂಡಿತ ನೀವು ಅವರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಈಗ ಸೆಕೆಂಡ್ ಬರೋ ಕ್ವಶನ್ಸ್ ಎಲ್ರಿಗೂ, ಅದು ಹೇಗೆ ಸಾಧ್ಯ, ಅದು ಹೆಂಗೆ ಪಾಸಿಬಲ್ ಆಗುತ್ತೆ ಅಂದರೆ,
ನಿಮ್ಮ ರಿಯಾಲಿಟಿಯಲ್ಲಿ, ನಿಮ್ಮ ಜಗತ್ತಲ್ಲಿ ನೀವೇನೇ ಅಫರ್ಮ್ ಮಾಡಿದ್ರು ಅದು ನಿಜ ಆಗಬೇಕು. ಓಕೆ, ಅದಕ್ಕೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಚಾಯ್ಸ್ ಇಲ್ಲ. ನೀವೇನೇ ರಿಪೀಟೆಡ್ಲಿ ಹೇಳಿದ್ರು ಅದು ನಿಮ್ಮ ಕಣ್ಮುಂದೆ ನಿಮ್ಮ ಜಗತ್ತಲ್ಲಿ ಅಪಿಯರ್ ಆಗಬೇಕು. ಈಗ ಸಪೋಸ್ ಅಂದ್ಕೊಳ್ಳಿ, ಯಾವುದೋ XYZ ಪರ್ಸನ್ ಇದ್ದಾರೆ, ಅವ್ರು ತುಂಬ ಆರೋಗ್ಯವಾಗಿದ್ದಾರೆ, ಅವರು ತುಂಬ ಹೆಲ್ತಿ ಆಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನೇ ಪ್ರಾಬ್ಲಮ್ ಇದ್ದರೂ ಅದೆಲ್ಲ ಸರಿ ಹೋಗಿದೆ. ನಾವು ಹೇಗೆ ಹೆಲ್ತಿ ಆಗಿದ್ದೀವೋ ಅದೇ ರೀತಿ ಅವರು ಹೆಲ್ತಿ ಆಗಿದ್ದಾರೆ, ಓಡಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿ ನೀವು ನಿಮಗೆ ಡೈಲಿ ಹೇಳೋದ್ರಿಂದ ನೀವು ಆ ರಿಯಾಲಿಟಿನ ನಿಮ್ಮ ಕಣ್ಮುಂದೆ ನೋಡಬೇಕು. ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗಲ್ಲ ನೀವು ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಥವಾ ಬೇರೆ ವ್ಯಕ್ತಿಗೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನಿಜವಾಗ್ಲೂ ಏನೂ ಐಡಿಯಾ ಇರಲ್ಲ. ಅದೇನು ಅಂದ್ಕೊಳುತ್ತೆ, ಓ ಇವರೇನೋ ಒಂದನ್ನು ನನಗೆ ಪದೇ ಪದೇ ಹೇಳ್ತಿದ್ದಾರೆ, ಇದನ್ನು ನಾನು ರಿಯಾಲಿಟಿ ಮಾಡಬೇಕು. ಅದಷ್ಟೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗೋದು. ಅದ್ರ ಕೆಲಸನೇ ಅದು. ಅಂದರೆ ನೀವು ಏನನ್ನೇ ಥಾಟ್ ಹಾಕಿದ್ರು, ನೀವು ಯಾವುದೇ ಯೋಚನೆನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹಾಕಿದ್ರು, ಅದನ್ನು ಸತ್ಯ ಮಾಡೋದು ಮಾತ್ರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಅಂದರೆ ನಿಮ್ಮ ಅಜಾಗೃತ ಮನಸ್ಸಿನ ಕೆಲಸ. ನೀವು ಇವಾಗ ಹೇಳ್ತಿದ್ರೆ ಅವ್ರು ಆರೋಗ್ಯವಾಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರು ಸರಿ ಹೋಗ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ, ಅಥವಾ ಇವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, ಯಾವ ಥರ ಕಷ್ಟವೂ ಇಲ್ಲ, ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಅವ್ರು ಹೇಗಿಷ್ಟ ಪಟ್ಟಿದ್ದಾರೋ, ಅವ್ರಿಗೆ ಯಾವ ಥರ ಬಾಳ್ಬೇಕಂತ ಅಂದ್ಕೊಂಡಿದ್ದಾರೋ ಆ ಥರ ಬಾಳ್ತಿದ್ದಾರೆ. ಲೈಕ್ ಅವ್ರ ನೇಮ್ ತೊಗೊಂಡು ಅಥವಾ ಜಸ್ಟ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಸುಮ್ಮನೆ ಅಫರ್ಮ್ ಮಾಡೋದು. ಅದರಿಂದ ಏನಾಗುತ್ತೆ, ನಿಮ್ಮ ಮೈಂಡಿಗೆ, ಲೈಕ್ ನಾನು ಹೇಳಿದ್ನಲ್ಲ, ನೀವು ಯಾವುದನ್ನೇ ಪದೇ ಪದೇ ಮತ್ತೆ ಮತ್ತೆ ಹೇಳ್ತೀರಾ, ಯೋಚನೆ ಮಾಡ್ತೀರಾ, ಅದು ಸತ್ಯ ಆಗುತ್ತೆ. ಅದು ಯಾವ್ದ್ರ ಬಗ್ಗೆನೇ ಆಗಿರಲಿ, ನಿಮ್ಮ ಬಗ್ಗೆ ಆಗಿರಲಿ, ಬೇರೆಯವ್ರ ಬಗ್ಗೆ ಆಗಿರಲಿ, ನೀವೇನು ಪದೇ ಪದೇ ಯೋಚನೆ ಮಾಡ್ತಿರ್ತೀರಾ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ನಿಜ ಮಾಡಬೇಕು. ಅದೇನು ಮಾಡುತ್ತೆ, ನೀವೇನು ಅಫರ್ಮ್ ಮಾಡ್ತಿರ್ತೀರಲ್ಲ ಆ ಅಫರ್ಮೇಷನ್ಸ್ನ ಸತ್ಯ ಮಾಡುತ್ತೆ, ನಿಮ್ಮ ಕಣ್ಣು ಮುಂದೆ ಅಪಿಯರ್ ಆಗೋ ಥರ ಮಾಡುತ್ತೆ. ನಿಮ್ಮ ಕಣ್ಣು ಮುಂದೆ ಲೈಕ್ ನೀವೇನು ಅಫರ್ಮ್ ಮಾಡ್ತಿದ್ರಲ್ಲ ಅದನ್ನು ನೀವು ನೋಡ್ತೀರಾ. ಓಕೆ, ಇಷ್ಟೇ ಸಿಂಪಲ್, ಬೇರೆ ಏನೂ ಇಲ್ಲ. ಅವ್ರಿಗೆ ಹೆಂಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಈಗ ನನಗೆ ಮಾಡ್ತಿಲ್ಲ, ಬೇರೆ ಪರ್ಸನಿಗೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು, ಇಷ್ಟೇ ಸಿಂಪಲ್. ಈಗ ಅವರಿಗೆ ದುಡ್ಡಿನ ಪ್ರಾಬ್ಲಮ್ ಇದೆಯಾ, ಅವ್ರಿಗೆ ದುಡ್ಡಿನ ಪ್ರಾಬ್ಲಮ್, XYZ ಪರ್ಸನಿಗೆ ದುಡ್ಡಿನ ಪ್ರಾಬ್ಲಮ್ಸ್ ಇಲ್ಲ. ಈಗ ಅವರಿಗೆ ಲೈಕ್ ಏನೋ ಲೈಫಲ್ಲಿ ಎಲ್ಲ ಲೈಕ್ ಏನೂ ಚೆನ್ನಾಗಿಲ್ಲ, ಸರಿ ಇಲ್ಲ, ಡಿಪ್ರೆಷನ್ನಲ್ಲಿದ್ದಾರೆ. ಈ ಪರ್ಸನ್ ತುಂಬ ಹ್ಯಾಪಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ, ಲೈಫ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ, ಸಖತ್ತಾಗಿದ್ದಾರೆ, ಲೈಕ್ ತುಂಬ ಚೆನ್ನಾಗಿದ್ದಾರೆ. ಈ ಥರ ಅಫರ್ಮ್ ಮಾಡ್ತಾ ಹೋದಂಗೆ ನೀವು ಆ ರಿಯಾಲಿಟಿನ ನಿಮ್ಮ ಕಣ್ಮುಂದೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಲ್ಲಿ ಏನೇ ಹೇಳ್ಕೊಂಡ್ರು ಅದು ಲೈಕ್ ನಿಮಗೆ ನೀವೇ ಮ್ಯಾನಿಫೆಸ್ಟ್ ಮಾಡಿ ಅಥವಾ ಬೇರೆಯವರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಿ, ಅದು ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಅಂದರೆ ನೀವು ಅಫರ್ಮೇಷನ್ಸ್ ಹೇಳ್ತಾ ಇರ್ತೀರ, ರೈಟ್? ನೀವು ಮತ್ತೆ ಮತ್ತೆ ಪುನಃ ಮತ್ತೆ ಪದೇ ಪದೇ ಅದನ್ನೇ ಹೇಳಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದನ್ನು ನಿಮ್ಮ ಕಣ್ಮುಂದೆ ತೋರಿಸೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ. ನೀವು ಹೇಗೆ ಹೇಳಿರ್ತೀರೋ ಹಾಗೆ ಅದು ನಿಮ್ಮ ಕಣ್ಮುಂದೆ ಆ ರಿಯಾಲಿಟಿನ ಪ್ರೆಸೆಂಟ್ ಮಾಡಬೇಕು. ಸೊ ನೀವು ಹೇಳಿದ ಥರ ಆ ರಿಯಾಲಿಟಿನ ಅದು ನಿಮ್ಮ ಕಣ್ಮುಂದೆ ಪ್ರೆಸೆಂಟ್ ಮಾಡುತ್ತೆ, ಅಷ್ಟೇ, ಬೇರೆ ಏನೂ ಇಲ್ಲ. ಕಾಂಪ್ಲಿಕೇಟೆಡ್ ಇಲ್ಲ, ಸಿಂಪಲ್ ಇದೆ, ಆರಾಮಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಬೇರೆಯವ್ರು ಬೇರೆ ಆ ಥರ ಯಾವುದೂ ರೂಲ್ಸ್ ಇಲ್ಲ. ಒಟ್ಟು ಅದು ಅಟ್ಲೀಸ್ಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡುತ್ತೆ. ನಿಮಗೆ ಗೊತ್ತಿರುತ್ತಲ್ಲ, ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರುತ್ತಲ್ಲ, ಓಕೆ ಈ XYZ ಪರ್ಸನ್ ಬಗ್ಗೆ ಇವರು ಅಫರ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಿರುತ್ತೆ. ಬಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇವ್ರು ಏನೋ ಅಫರ್ಮ್ ಏನೋ ಹೇಳ್ತಿದ್ದಾರೆ, ಅದನ್ನು ಮಾಡಬೇಕು, ಅದನ್ನು ಸತ್ಯ ಮಾಡಬೇಕು, ಅದನ್ನು ಕಣ್ಮುಂದೆ ತರಬೇಕು, ಅದಷ್ಟೇ ಗೊತ್ತಿರುತ್ತೆ. ಸೊ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಪರ್ಸನ್ ಯಾರಂತ ಗೊತ್ತಿರುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅವ್ರು ಏನೋ ಹೇಳ್ತಾ ಇರೋದು ನಿಜ ಮಾಡಬೇಕಂತ ಗೊತ್ತಿರುತ್ತೆ. ಸೊ ಆ ನಿಜನ ನಿಮ್ಮ ಕಣ್ಮುಂದೆ ನಡೆಯೋ ಥರ ಅದು ಮಾಡುತ್ತೆ. ಬಟ್ ಅದು ನಿಮ್ಮ ಕಣ್ಮುಂದೆ ಆಗೋ ತನಕ ನೀವು ಸ್ಟಿಕ್ ಆನ್ ಆಗಿರಬೇಕು. ಏನೂ ಚೇಂಜಸ್ ಆಗ್ತಿಲ್ಲ ಅಂತಂದರೂ ಅಫರ್ಮ್ ಮಾಡಿ, ಲೈಕ್ ಏನೂ ಚೇಂಜಸ್ ಕಾಣಿಸ್ತಿಲ್ಲ, ಸ್ಟಿಲ್ ಅವ್ರು ಹಾಗೆ ಇದ್ದಾರೆ ಅಂದ ತಕ್ಷಣ ಗಿವ್ ಅಪ್ ಆನ್ ಮಾಡೋದಲ್ಲ, ಅಫರ್ಮೇಷನ್ಸ್ ಕಂಟಿನ್ಯೂ ಮಾಡಿ. ದೆನ್ ಏನೋ ಒಂಥರ ನೆಗೆಟಿವ್ ಆಗಿ ನೀವು ಅಫರ್ಮ್ ಮಾಡೋದಕ್ಕೆ ಏನೋ ಅಪೋಸಿಟ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಆಗೂ ಕೂಡ ನಿಮ್ಮ ಅಫರ್ಮೇಷನ್ಗೆ ಸ್ಟಿಕ್ ಆನ್ ಆಗಿ, ಓಕೆ? ದೆನ್ ಕಂಟಿನ್ಯೂ, ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ನೋಡಿ, ಫಸ್ಟು ಅಫರ್ಮ್ ಮಾಡಿ, ದೆನ್ ಆ ರಿಯಾಲಿಟಿ ನಿಮ್ಮ ಕಣ್ಮುಂದೆ ಆಗುತ್ತೆ.
ಅದಾದಮೇಲೆ ನಿಮಗೆ ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಬರುತ್ತೆ. ಓ ಸತ್ಯ, ಇದು ವರ್ಕ್ ಆಗುತ್ತೆ, ಇದು ಕೂಡ ನಿಜ, ಸುಮ್ಮನೆ ಯಾರೂ ಹೇಳಲ್ಲ, ನಿಜವಾಗ್ಲೂ ನಾನು ಅಫರ್ಮೇಷನ್ಸ್ ಹೇಳಿದರೆ ಇದು ರಿಯಾಲಿಟಿನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಆಗ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಸಿಗಬೇಕಾಗಿರುವಂತಹ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇದ್ರ ಬಗ್ಗೆ ಇನ್ನೂ ಏನೂ ಹೇಳೋಕ್ಕಿಲ್ಲ, ಇದ್ದಿದ್ರೆ ಖಂಡಿತ ಹೇಳ್ತಾ ಇದ್ದೆ. ಇಷ್ಟೇ ಇರೋದು. ಇಟ್ಸ್ ಸೋ ಸಿಂಪಲ್. ಸೊ ನೀವು ಯಾರಿಗೆ ಬೇಕಿದ್ದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಅವರಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ಜಸ್ಟ್ ಗೋ ಅಫರ್ಮ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡಿ. ನಿಮ್ಗೆ ಏನೇನು ಅನಿಸುತ್ತೋ, ಇವ್ರ ಪರ್ಸನ್ ಹಿಂಗಿರಬೇಕು, ಆ ಪರ್ಸನ್ಗೆ ಏನು ಬೇಕಿದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಮ್ಯಾನಿಫೆಸ್ಟೇಷನಲ್ಲಿ ಯಾವುದು ಇಂಪಾಸಿಬಲ್ ಅಂತ ಇಲ್ಲ, ಎಲ್ಲದು ಪಾಸಿಬಲ್. ಓಕೆ, ಈವನ್ ನೀವು ಅಂದ್ಕೊಳ್ಳೋದು ಇಟ್ಸ್ ಇಂಪಾಸಿಬಲ್ ಅಂತ ಅಂದ್ಕೊಳ್ಳೋದು ಕೂಡ ಪಾಸಿಬಲ್, ನೆನಪಿರಲಿ. ಓಕೆನಾ? ಬಿಕಾಸ್ ದ ವರ್ಡ್ ಇಟ್ ಸೆಲ್ಫ್ ಇಂಪಾಸಿಬಲ್ ಅನ್ನೋ ವರ್ಡಲ್ಲೇ ಐ ಆಮ್ ಪಾಸಿಬಲ್ ಅಂತಿದೆ. ಇಂಪಾಸಿಬಲ್ ರೈಟ್, ಐ ಆಮ್ ಪಾಸಿಬಲ್ ಅಂತಿದೆ. ಸೊ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, ನೀವು ಜಗತ್ತಲ್ಲಿ ಇಂಪಾಸಿಬಲ್ ಯಾವುದೂ ಇಲ್ಲ ಅಂತ. ನೀವು ಏನೇ ಕ್ವಶನ್ಸ್ ತಂದು ಕೇಳಿದ್ರು, ಇದನ್ನು ಮಾಡ್ಬೋದಾ, ಅದನ್ನು ಮಾಡ್ಬೋದಾ, ಇದನ್ನು ಮಾಡ್ಬೋದಾ, ಎಲ್ಲದಕ್ಕೂ ಆನ್ಸರ್ ಎಸ್. ಹೇಗೆ? ನೀವು ರಿಪೀಟೆಡ್ಲಿ ಅಫರ್ಮ್ ಮಾಡೋದ್ರಿಂದ, ಅಫರ್ಮೇಷನ್ಸ್ ಹೇಳ್ತಾ 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 ಹೋಗೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ಆ ರಿಯಾಲಿಟಿಗೆ ತೊಗೊಂಡೋಗಿ ಬಿಡುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ರಿಯಾಲಿಟಿ ಶಿಫ್ಟ್ಸ್ ಆಗ್ತಿದೆ. ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಪರ್ಸನ್ ಇದ್ದಾರೆ, XYZ ಪರ್ಸನ್ ಇದ್ದಾರೆ, ಆ ಪರ್ಸನ್ಗೆ ಹೆಲ್ತ್ ಇಶ್ಯೂಸ್ ಇದೆ, ದ್ಯಾಟ್ ಈಸ್ ಒನ್ ರಿಯಾಲಿಟಿ. ಓಕೆ, ಆ್ಯಂಡ್ ಈಗ ನೀವು ಅಫರ್ಮ್ ಮಾಡ್ತಿದ್ದೀರಾ. ಸೊ ಅಫರ್ಮ್ ಮಾಡ್ತಾ 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 ಹೇಳ್ತಾ ಇದ್ದೀರಾ ನಿಮ್ಮ ಮೈಂಡಿಗೆ, ಇಲ್ಲ ಅವ್ರು ಹೆಲ್ತಿ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ ಅಂತ. ಸೊ ಆಗ ಒಂದು ರಿಯಾಲಿಟಿಗೆ ಶಿಫ್ಟ್ ಆಗ್ತೀರಾ. ಆ ರಿಯಾಲಿಟಿ ಏನಾಗಿರುತ್ತೆ, ಅಲ್ಲಿ ಅವರಿಗೆ ಕಾಯಿಲೆನೇ ಇರಲ್ಲ, ಫುಲ್ ನಾರ್ಮಲ್ ಆಗಿರ್ತಾರೆ. ದ್ಯಾಟ್ಸ್ ಎ ನ್ಯೂ ರಿಯಾಲಿಟಿ. ನ್ಯೂ ರಿಯಾಲಿಟಿನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಓಲ್ಡ್ ರಿಯಾಲಿಟಿನ ನೀವು ಬಿಡಬೇಕು. ಮೀನ್ಸ್ ಓಲ್ಡ್ ಥಾಟ್ಸ್, ಓಲ್ಡ್ ವೇ ಆಫ್ ಥಿಂಕಿಂಗ್ ಏನಿದೆಯಲ್ಲ ಅದನ್ನು ನಿಲ್ಲಿಸ್ಬೇಕು. ಅವರಿಗೆ ಕಾಯಿಲೆ ಇದೆ, ಕಾಯಿಲೆ ಇದೆ, ಕಾಯಿಲೆ ಇದೆ ಅನ್ನೋದನ್ನ ಸ್ಟಾಪ್ ಮಾಡಿ ಇಲ್ಲ 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 ಅಂತ ಹೇಳಬೇಕು. ಹೀಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಇಟ್ಸ್ ಸೋ ಸಿಂಪಲ್, ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ ನಿಮಗೆ ಅರ್ಥ ಆಗಿದೆ ಅಂತ. ಒನ್ಸ್ ಅಗೇನ್ ನಿಮ್ಗೆ ಏನಾದರೂ ಕೋಚಿಂಗ್ ಬೇಕಿದ್ದರೆ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಹಾಗೆ ನಿಮಗೆ ಮ್ಯಾನಿಫೆಸ್ಟೇಷನ್ ಗ್ರೂಪಿಗೆ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಂದು ಮ್ಯಾನಿಫೆಸ್ಟೇಷನ್ ಗ್ರೂಪ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಹೋಗಿ. ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲೂ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟರ್ಸ್ ಹಾಕ್ತಿರ್ತೀನಿ. ಯು ಕ್ಯಾನ್ ಫಾಲೋ ಮೀ, ಗಾಡೆಸ್ ಎನರ್ಜಿ ಕನ್ನಡ. ಓಕೆ, ದಿಸ್ ಇಸ್ ದ ಯೂಸರ್ ID. ಸೊ ಹೋಗಿ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿ ತನಕ ಈ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ. ಪ್ರತಿ ಸಾಟರ್ಡೇಸ್ ಕೂಡ ನಮಗೆ ವಿಡಿಯೋಸ್ ಖಂಡಿತ ಬರುತ್ತೆ, ಸಾಟರ್ಡೇ ಆರ್ ಸಂಡೇ. ಸೊ ಟ್ಯೂನ್ ಆಗಿ, ಪ್ರತಿ ಸಾಟರ್ಡೇ ವಿಡಿಯೋಸ್ ಖಂಡಿತ ಬರುತ್ತೆ ನನ್ನ ಕಡೆಯಿಂದ. ವಾಚ್ ಮಾಡಿ, ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡಿ. ಮ್ಯಾನಿಫೆಸ್ಟೇಷನ್ ಕಾಂಪ್ಲಿಕೇಟೆಡ್ ಅಲ್ಲ, ಸುಮ್ಮನೆ ಕಾಂಪ್ಲಿಕೇಟೆಡ್ ನೀವು ಮಾಡ್ಕೊಬೇಡಿ. ಇಟ್ಸ್ ಸೋ ಸಿಂಪಲ್ ಆ್ಯಂಡ್ ಅದು ನ್ಯಾಚುರಲ್ ಪ್ರೊಸೆಸ್. ಅದು ಏನು ಎಕ್ಸ್ಟ್ರಾ ಎಫರ್ಟ್ಸ್ ಅಲ್ಲ, ಏನೂ ಅಲ್ಲ. ನೀವು ಯೋಚನೆ ಮಾಡಿದ್ದ ನಿಮ್ಮ ಮನಸ್ಸು ಮ್ಯಾನಿಫೆಸ್ಟ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಿ ಕೊಟ್ಟೇ ಕೊಡುತ್ತೆ. ಆ ಡೌಟ್ಸ್ ಏನೂ ಬೇಡ. ಆ್ಯಂಡ್ ನೆಕ್ಸ್ಟ್ ನನಗೆ ಸ್ಕ್ರಿಪ್ಟಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಸಾಟರ್ಡೆ ನಾನು ಸ್ಕ್ರಿಪ್ಟಿಂಗ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಸ್ಕ್ರಿಪ್ಟಿಂಗ್ ಬಗ್ಗೆ ನನಗೆ ಡೌಟ್ಸ್ ಕೇಳ್ತಾ ಇದ್ರು, ಅದೇ ಸೇಮ್ ಡೌಟ್ಸ್ ತುಂಬ ಜನಕ್ಕಿರುತ್ತೆ. ಸೊ ಹೇಗೆ ಸ್ಕ್ರಿಪ್ಟಿಂಗ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.